ಕುಡುಕನ ಅವಾಂತರ ಕುಡಿಯಲು ದುಡ್ಡು ಕೊಡಲಿಲ್ಲ ಅನ್ನ ಕಾರಣಕ್ಕೆ ಮರವೇರಿ ಕುಳಿತ ಭೂಪ. ಕುಡಿಯಲು ಮನೆಯಲ್ಲಿ ದುಡ್ಡು ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಕುಡಿದ ಮತ್ತಿನಲ್ಲಿ ಇಲ್ಲೊಬ್ಬ ಸ್ವಾಮಿ ಮರವೇರಿ ಕುಳಿತ ಗಂಟೆಗಟ್ಟಲೆ ಪ್ರಹಾಸನ ನಡೆಸಿದ್ದಾನೆ. ಹೌದು, ತಾಲೂಕಿನ ಸೂಲನಹಳ್ಳಿ ಗ್ರಾಮದ ಮುಖ್ಯ ರಸ್ತೆ ಪಕ್ಕದಲ್ಲಿರುವ ಹೊಲದಲ್ಲಿ ಹುಣಸೆ ಮರ ಏರಿದ ಇದೇ ಗ್ರಾಮದ ನಾಗರಾಜ್ ಮನೆಯವರಿಗೆ ಬೆದರಿಸಲು ಮರವೇರಿ ಕುಳಿತಿದ್ದಾನೆ. ಸ್ಥಳೀಯರು ಮತ್ತು ಕುಟುಂಬಸ್ಥರು ಈತನಿಗೆ ಏನೇ ತಿಳಿ ಹೇಳಿದರೂ ಕೂಡ ಮರ ಹಿಡಿದು ಬರಲಿಲ್ಲ. ಈ ವೇಳೆ ಸ್ಥಳೀಯರು 112ಕ್ಕೆ ಮಾಹಿತಿ ಮುಟ್ಟಿಸಿದ್ದಾರೆ. ಸ್ಥಳಕ್ಕೆ ಬಂದ 112 ಸಿಬ್ಬಂದಿ ಗ್ರಾಮಸ್ಥರು ಸಹಾಯದಿಂದ ಮರವೇರಿ ಕುಳಿತ ನಾಗರಾಜ್ ಅವರನ್ನು ಕೆಳಗಿಳಿಯುವಂತೆ ದಂಬಾಲು ಬಿದ್ದಿದ್ದಾರೆ. ಸಹ ಮಾತು ಕೇಳಲಿಲ್ಲ. ಸತತವಾಗಿ 1 ಗಂಟೆ ಕಾಲ ಸತಾಯಿಸಿ ಸ್ಥಳದಲ್ಲಿದ್ದ ಯುವಕ ಮರವೇರಿ ಆತನನ್ನು ಮರದಿಂದ ಕೆಳಗಿಳಿಸಿದ್ದಾನೆ. ಯಾವ ಕಾರಣಕ್ಕೆ ಮರ ಏರಿದೆ ಅಂತ ಕೇಳಿದರೆ, ನನಗೆ ಮನೆಯಲ್ಲಿ ದುಡ್ಡು ಕೊಡಲಿಲ್ಲ, ಕುಡಿಯಲು ಹಣ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ, ಅದಕ್ಕಾಗಿ ನಾನು ಮರವೇರಿ ಕುಳಿತೆ ಎಂದಿದ್ದಾನೆ. ಕುಡುಕ ಮಾಡಿದ ಈ ಅವಾಂತರದಿಂದ ಗ್ರಾಮದಲ್ಲಿ ಕೆಲಕಾಲ ಅಂತಕ ಉಂಟಾಗಿದೆ. ಕೊನೆಗೆ 112 ಸಿಬ್ಬಂದಿಗಳಾದ ಭೀಮಣ್ಣ, ರಮೇಶ್ ಮಧ್ಯಪ್ರವೇಶದಿಂದಾಗಿ ಪರಿಸ್ಥಿತಿ ತಿಳಿಗೊಂಡಿದ್ದು ಈತನಿಗೆ ಸಿಬ್ಬಂದಿಗಳು ಮನೆಗೆ ಬಿಟ್ಟು ಬಂದಿದ್ದಾರೆ. ಒಟ್ಟಿನಲ್ಲಿ ಕುಡಿಯಲು ಹಣ ಕೊಡಲಿಲ್ಲ ಎಂಬ ಕಾರಣಕ್ಕೆ ಮರವೇರಿ ಕುಳಿತಿದ್ದಾನೆ ಈ ಭೂಪ. ಏನು ಮಾಡೋರು ಬಾರ ಮಾತು ಕೇಳಿ ಇಳಿವಲ್ಲ ನಿನ್ನ ಬಿಡಲ್ಲ ಬಾ, ನಿನ್ನ ಬಡಿ ಮಾಡಲ್ಲ ಇಳಿ ಕೇಳಕ್ ಆಮೇಲೆ ಹೇಳ. ನಿನಗೆ ರಕ್ಷಣೆ ಮಾಡಕ್ ಬಂದಾರ ಬಾರ. ಯಾಕೆ ನಾಕತ್ತಿ ಸುಮ್ನೆ ಬಾರ. ಏನಂತದ್ ಏನಾಗೈತೆ ಬಾರ ಕೇಳ್ತಾರ ಬಾರ ಹೇಳಕ್ ಬಾರ. ನಿನ್ಗೆ ಏನಾಗೈತೆ ಬಾರ ಮನೆಗೆ. ಏನಮ್ಮ ಯಾರನ್ನ ಬಂದಿದ್ರಮ್ಮ? ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.